ಇದು ನಾನು ಹಿಂಗೆ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮೂರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ ಖುಷಿ ಆಗುತ್ತೆ ನೋಡಕ್ಕೆ. ನಮಸ್ಕಾರ ಮಾಡ್ಕೋ ಪಾಪ ಜಿಜಿ ಜಿಜಿ. ಬರೇ ಸುಳ್ಳು ಗಾಳಿ ಬರ್ತಿದೆ, ಗಾಳಿ ಬರ್ತಿದೆ. ನೀವು ಜಾಗ ಎಷ್ಟು ಸಲ ನೋಡಿದ್ರು ಪ್ರತಿ ಸಲ ಅಷ್ಟೇ ಆಶ್ಚರ್ಯಕರವಾಗಿರ್ತೀವಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಇವಾಗ ನಾನು ನಮ್ಮೂರಲ್ಲಿದ್ದೀನಿ. ಒಂದ್ ವೀಕ್ ಆಯ್ತು. ಫುಲ್ ಮಜಾ ಮಾಡ್ತಿದ್ದೀನಿ. ಅದು ಅಲ್ಲದೆ ಏನಪ್ಪಾ ಅಂದ್ರೆ ದುಬೈ ಮತ್ತೆ ಇಂಡಿಯಾ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆದರ್. ಅಲ್ಲಿ ಇವಾಗ 50 ಡಿಗ್ರಿ ನಡೀತಿದೆ, ಇಲ್ಲಿ ಮಳೆ ಬರ್ತಿದೆ. ವೆದರ್ ಹೆಂಗಿರುತ್ತೆ ಅಂತ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಮಜಾ ಅಂತೂ ಸಕ್ಕತ್ತಾಗಿ ಮಾಡ್ತಿದೀವಿ. ಇವತ್ತು ನಾವು ಮನೆಯವರೆಲ್ಲ ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಮಾವ ತೋಟಕ್ಕೆ ಹೋಗಿದ್ದಾರೆ, ಅತ್ತೆ ಕುಕಿಂಗ್ ಅಂದ್ರೆ ತಿಂಡಿ ಮಾಡಿಸಿದ್ದಾರೆ. ನಮ್ಮ ಮನೆಯವ್ರು ಇನ್ನ ಎದ್ದಿಲ್ಲ, ನಾನು ಇವಾಗ ಎದ್ದಿದ್ದೀನಿ. ಸೊ ನಾವು ರೆಡಿ ಆಗ್ಬೇಕು. ಅದಕ್ಕೂ ಮುಂಚೆ ನಮ್ಮ ಅತ್ತೆ ಏನ್ ಅಡ್ಗೆ ಮಾಡ್ತಿದ್ದಾರೆ ಅಂದ್ರೆ ತಿಂಡಿ ಏನ್ ಮಾಡ್ತಿದ್ದಾರೆ ಅಂತ ನಿಮ್ಗೂ ತೋರಿಸ್ತೀನಿ. ಮನೆ ಹೋಗಿ ನೋಡೋಣ. ಹಂಗೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋದನ್ನ ಮರಿಬೇಡಿ. ಫುಲ್ ವಿಡಿಯೋ ನೋಡಿ ಆಯ್ತಾ. ತಿಂಡಿ ಸ್ಪೆಷಲ್ ಮಾಡ್ತಿದ್ದಾರೆ. ನಾನೇನ್ ಅಡ್ಗೆ ತಿಂಡಿ ಮಾಡಲ್ಲ ಇಲ್ಲಿ. ಅತ್ತೆ ಸ್ಪೆಷಲ್ ಏನ್ ಮಾಡ್ತಿದ್ದೀರಾ ತಿಂಡಿಗೆ? ಕಡಲೆಕಾಳು ಬಾತ್ ಸ್ಪೆಷಲ್. ಕಡಲೆಕಾಳು ಬಾತ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಬೇಕಂದ್ರೆ ರೆಸಿಪಿ ಬೇಕಂದ್ರೆ ಇವ್ರ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಕಲ್ಪಾಸ್ ಚಾನಲ್ ಹಾಕ್ತಾ ಇದ್ದೇನೆ ಇವತ್ತು. ಇವತ್ತು ಸಂಜೆ ಹಾಕ್ತಾರೆ ಕಡಲೆಕಾಳು ಬಾತ್. ಗಾಯ್ಸ್, ನಾವಿವತ್ತು ಹಳೆಬೀಡು ದೇವಸ್ಥಾನ ನೋಡಕ್ ಬಂದಿದೀವಿ. ಕಾರ್ ತಗೊಂಡ್ಬಂದಿದ್ಕೆ 70 ರೂಪಾಯಿ ಪಾರ್ಕಿಂಗ್ ಇಸ್ಕೊಂಡ್ರು. ಒಳಗಡೆ ಟಿಕೆಟ್ ಪ್ರೈಸ್ ಇಲ್ವಾ ಅಂತ ನೋಡೋಣ ಬಂದ್ಬಿಟ್ಟು. ನಾನು 5ನೇ ಕ್ಲಾಸ್ವರೆಗೂ ಓದಿರೋದು ಹಳೆಬೀಡಲ್ಲೇ. ಹಳೆಬೀಡ್ ಪಾರ್ಕ್ ಅವಾಗ ಚಿಕ್ಕವಳಿದಾಗ ಬರ್ತಿದೆ, ಬಟ್ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ನೋಡೋಕ್ಕೂ ಎಷ್ಟು ಸಖತ್ತಾಗಿದೆ. ಪಾಪ ಸೇ ಹಾಯ್, ಸೇ ಹಾಯ್. ಹಾಯ್ ಆಂಟಿ. ಹಾಯ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ನೋಡಿ. ಫುಲ್ ಗ್ರೀನರಿ. ಈ ಗಣೇಶ, ಯಾವ ದೇವಸ್ಥಾನಕ್ಕೆ ಹೋದ್ರು ಗಣೇಶ ಫಸ್ಟ್. ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಎಲ್ಲ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಹಾಳು ಮಾಡ್ಬಿಟ್ಟಿದ್ದಾರೆ ತುಂಬಾ. ಬೇಜಾರಾಗತ್ತಲ್ಲ ಅವಾಗ. ಇಲ್ಲಿ ನೋಡು, ಚಾರಿಯಟ್ ಮೇಲೆ ಕುತ್ಕೊಂಡು ಬಾಣದಲ್ಲಿ ಹೊಡಿತಾ ಇರೋದು, ವಾರ್ ಮಾಡ್ತಿರೋದಿಲ್ಲ. ಎಷ್ಟು ಡೀಟೇಲಿಂಗ್ ಆಗಿ ಕೆತ್ತಿದ್ದಾರೆ. ಇದೆಲ್ಲ ಕತ್ತರಿಸ್ಬಿಟ್ಟಿದ್ದಾರೆ ನೋಡಿ. ಆಗಿನ ಕಾಲದಲ್ಲಿ ಬೇಜಾರಾಗುತ್ತೆ. ಆ ಮೇಲ್ಗಡೆ ಎಲ್ಲ ಚೆನ್ನಾಗಿದೆ. ಹೆಂಗ ಅನ್ಸ್ತಿದೆ ಆಂಟಿ ಈ ಜಾಗ? ಚೆನ್ನಾಗಿದೆ ಖಂಡಿತ. ಎಷ್ಟು ವರ್ಷ ಆಗಿತ್ತು ನೀವು ಬಂದು? ನನಗೆ 10 ವರ್ಷ ಆಗಿತ್ತು. 10 ವರ್ಷ ಆಗಿತ್ತಲ್ವಾ? 10 ವರ್ಷ ಆಗಿತ್ತು. ಅಷ್ಟೇ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ನೋಡಕ್ ಒಂಥರ ಖುಷಿ ಆಗತ್ತೆ. ಲಿಂಗು ನೋಡಿ ಇಲ್ಲಿ. ಐ ಡೋಂಟ್ ನೋ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿದ್ಯೋ ಇಲ್ವಾ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ಭಾಳ ಖುಷಿ. ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜಾಗ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಕಿಂದ ಹಿಡಿದು ದೇವಸ್ಥಾನನ ನೀಟಾಗಿ ಕ್ಲೆನ್ಲಿನೆಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಚಿಕ್ಕವರಿದ್ದಾಗಿಂದ ಹೇಗಿತ್ತು ಆಲ್ಮೋಸ್ಟ್ ಇವಾಗ ಒಂದು 20 ವರ್ಷ ಆಗಿರ್ಬೋದು, ಅವಾಗಿಂದನೂ ಹಿಂಗೆ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮೂರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಅಂತ ಖುಷಿ ಆಗುತ್ತೆ ನೋಡೋಕ್ಕೆ. ನೀವು ಯಾರಾದರೂ ಬಂದಾಗ ಇಲ್ಲಿ ಬಂದು ವಿಸಿಟ್ ಕೊಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಎಲ್ಲ ದೃಶ್ಯಗಳು ಇಲ್ಲಿನ ಕಲ್ಲಿನ ಮೇಲೆ ಜೀವಂತವಾಗಿ ಕಾಣಿಸುತ್ತೆ. ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದರೆ ಟೆಕ್ನಾಲಜಿ ಇಲ್ಲದೆ ಇಷ್ಟು ಚೆನ್ನಾಗಿ ಹೆಂಗೆ ಕೆತ್ತಿದ್ರು ಅನ್ನೋ ಕ್ವೆಶನ್ ಕೂಡ ತಲೆಯಲ್ಲಿ ಮೂಡುತ್ತೆ ಇಲ್ಲಿ ಜಾಗ ಬಂದು ನೋಡುವಾಗ. ಯಾರೊಬ್ರು ಇಷ್ಟಪಟ್ಟರು ಈ ಜಾಗನ ಬಂದು ನೋಡಲೇಬೇಕು, ಯಾಕಂದರೆ ಈ ಜಾಗ ಅಷ್ಟು ಚೆನ್ನಾಗಿದೆ. ನಮ್ಮ ಐತಿಹಾಸಿಕನ ಎತ್ತಿ ಹಿಡಿಯೋ ಜಾಗ ಹಳೆಬೀಡು. ಕಡ್ದಿದ್ದಾರೆ ಒಳ್ಳೆ ಯಾವ್ದ್ರಲ್ಲೋ ಮಾಡಿ ಸುತ್ತಿದ್ದಾರೆ ಅನ್ನೋ ತರ ಹೋಲ್. ಇದು ಹಾಕಿರೋ ಹೋಲ್ ಕೂಡ ಎಷ್ಟು ಚೆನ್ನಾಗಿದೆ. ಬೆರಳು ಸಂದಿನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಸರದ ಮಧ್ಯೆ ಒಂದಿದ್ದು ತುಂಬಾ ಚೆನ್ನಾಗಿದೆ. ಗಿಡಗಳೆಲ್ಲ ಪ್ರತಿಯೊಂದನ್ನು ಅದೇ ರೀತಿ ಕಡ್ದಿರೋದು. ಚಾಮರ ನೋಡ್ಕೊಳ್ತೀವಿ. ಚಾಮರ ನೋಡಿ ಕರೆಕ್ಟ್. ಇಲ್ಲೊಂದು ನೋಡುವ, ಇಲ್ಲಿ ಇದು ಚಾಮರ
ಶಿಲಾಬಾಲಿಕೆ ಎಲ್ಲ ಶಾಂತರೇ ಇರ್ಬೇಕಲ್ಲ. ಚಿನ್ನದ ಮೇಲೆ ಕೆತ್ತನೆ ಮಾಡ್ತಾರೆ, ಹಂಗೆ ಕಲ್ ಮೇಲೆ ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಇಟ್ ಪಾಪ. ಎಷ್ಟು ದಿನ ಬೇಕಾಯ್ತು ಅಂತ ಇದೆಲ್ಲ ಮಾಡಕ್ಕೆ. ಇದ್ರೊಳಗೆ ಎಕೋ ಬರುತ್ತಂತ ನೋಡಿ. ಕೂಗಿ ಆಂಟಿ. ಚಿನ್ನಿ ಎಕೋ ಬರ್ಲಿಲ್ಲ. ಕಮ್ಮಿ ಮಾಡಿ ಏನೋ ಒಂಥರ ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಂದಿ ನೋಡಿ, ನಂದಿ. ನಂದಿ ಈಸ್ ಯೋರ್. ಅಲ್ಲಿ ಕೆರೆ, ದೂರದಲ್ಲಿ ಕೆರೆ. ಇಡೀ ನಮ್ಮೂರೇ ಚಂದ ಅಲ್ಲ. ಈ ಥರ ಎಲ್ಲ ನಮಗೆ ದುಬೈಲಿ ನೋಡೋಕೆ ಸಿಗಲ್ಲ. ಬಟ್ ಇಲ್ಲಿಗೆ ಬಂದಾಗ ನೋಡ್ದಾಗ ಆಗೋ ಖುಷಿ ಇದೆಯಲ್ಲ, ಹೇಳೋಕ್ಕೂ ಆಗಲ್ಲ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡೋಕ್ಕೂ ಖುಷಿ ಆಗ್ತಿದೆ. ನಮ್ಮೂರು, ನಾನು ಇದ್ದಿದ್ದೂರು, ನಾನು ಬೆಳೆದಿದ್ದೂರು, ಚೆನ್ನಾಗಿದೆ. ನಂದಿ 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 ನಂದಿಯವರಿದ್ದಾರೆ ಇಲ್ಲಿ. ನಮ್ಮ ಮನೇಲೆಲ್ಲ ಖುಷಿಯಾಗಿ ನೋಡ್ತಿದ್ದಾರೆ. ಅನಿಸ್ತಿದೆ. ಮೈಂಡ್ ಬ್ಲೋನ್. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಲ್ವಾ. ನೋಡಿದೀನಿ ಜಾಗ, ಎಷ್ಟು ಸಲ ನೋಡಿದ್ರು ಪ್ರತಿ ಸಲ ಅಷ್ಟೇ ಆಶ್ಚರ್ಯಕರವಾಗಿರ್ತದೆ. ಹೆಂಗೆ ಕೆತ್ತಿರ್ಬೋದು ಅಲ್ವಾ. ಹೆಂಗ್ ಕೆತ್ತಿದ್ರು, ಏನ್ ಕತೆ, ಅವಾಗಿನ ಟ್ಯಾಲೆಂಟ್ಸೇ ಬೇರೆ. ಅಲ್ಲಿ ನೋಡ್ಬಾಬ ಕೆತ್ತಿರೋದು ನೋಡು, ಕೆಳಗಡೆ ಪಾದ ಕೂಡ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. 2 ಕಣ್ಣು ಸಾಲದು. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಅದ್ಭುತವಾಗಿ ಅನಿಸ್ತಿದೆ. ಪ್ರೀತಿ ಬಸವಣ್ಣನ ಹತ್ರ ಹೋಗ್ತಾ ಇದ್ದಾಳೆ. ನಮಸ್ಕಾರ ಮಾಡ್ಕ ಹಂಗೆ, ನಮಸ್ಕಾರ ಮಾಡ್ಕೊ ಪಾಪ. ಜಿಜಿ ಜಿಜಿ ನೋಡಿ, ಇದು ಆನೆ ಸಾಲು ಪಾಪ. ಒಂದ್ ಸಾಲ ಆನೆ, ಸಿಂಹ, ಒಂದ್ ಸಾಲ ಸಿಂಹ, ಇದು ಕುದುರೆ, ಒಂದ್ ಸಾಲ ಕುದುರೆ. ಕುದುರೆ ಯಾವನು ಉಳಿಸಿಲ್ಲ ಅಲ್ಲ, ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಇದು ಡಮರುಗ ಬಾರಿಸ್ತಾ ಇದ್ದಾರೆ. ಇದು ಏನು ಗೊತ್ತಿಲ್ಲ. ಮೊಸಳೆ 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 ಅಂತ ಇದು. ನವಿಲು. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ಲ. ಇವ್ರಿಗೇನು ಗೊತ್ತಿಲ್ಲ, ನಮ್ಮ ಮಾವ ಹೇಳಿದ್ನ ಹೇಳ್ತಾ ಇದ್ದಾನೆ. ಇದು 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 ನಾನು. ಅದವ್ರಂತೆ, ಇಲ್ಲಿರೋದು ಅವ್ರಂತ ಆಟಿ ಸಿಂಹ. ಹೆಂಗೆ ಕೆತ್ತನೆ ಮಾಡಿರ್ಬೋದಲ್ವಾ ಇವನ್ನೆಲ್ಲ. ಅವಾಗಿನ ಶಿಲ್ಪಿಗಳು ಗ್ರೇಟೇ ಬಿಡಿ. 2 ಬಸವ ಇದೆ ಆಕ್ಚುಲಿ ದೇವಸ್ಥಾನದಲ್ಲಿ. ಮೊದಲನೇ ನೋಡಿದ್ 1 ಬಸವ, ಇವಾಗ ಇದು 2ನೇ ಬಸವ. ಕೆತ್ತಿರೋದ್ರಲ್ಲೇ ತೋರಿಸಿದ್ದಾರೆ. ಅದು ಖಾರ ಹಾಕಿರೋದು ನೋಡಿ ಆಂಟಿ. ಗಂಟೆ ಸರ ಅಂದ್ರೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ. ಸೋಫಾ ನೋಡಿ ನಮ್ಮ ದೇವಸ್ಥಾನದಲ್ಲಿ. ಪಾರ್ಕ್, ಸುತ್ತ ಪಾರ್ಕ್. ಕಾಲೇಜ್ ಬಾಯ್ಸ್ ಗರ್ಲ್ಸ್ ಎಲ್ಲ ಬಂದಾರೆ. ತಣ್ಣಗಿದೆ ಅಲ್ವಾ ಆಂಟಿ. ಅಲ್ಲ ಎಲ್ಲ ಮುಟ್ಬಿಟ್ರೆ ಅಷ್ಟು ತಣ್ಣಗೆ. ಮೇಲ್ಗಡೆ ಸೀಲಿಂಗ್ ನೋಡಿ ಹೆಂಗೆ ಕೆತ್ತಿದ್ದಾರೆ. ಇವಾಗ ನಾವು ಆರ್ಕಿಟೆಕ್ಟ್ ಮಾಡಿಸ್ತೀವಲ್ಲ ಆ ಥರ ಸೀಲಿಂಗ್. 2 ಕಣ್ಣು ಸಾಲದು. ಆದ್ಯತೆ ಯಾವತ್ತಿಗೂ ನಮ್ಮ ಗಣೇಶನ್. ಜೈ ಗಣೇಶ. ಒಳ್ಳೇದು ಮಾಡಪ್ಪ. ನಮ್ದು ಒಳ್ಳೇದು ಮಾಡಪ್ಪ. ನಮ್ಮ ಯಜಮಾನ್ರು ನಂದಿ ಹತ್ರ ಏನು ಗುಟ್ಟಾಗಿ ಕೇಳ್ಕೊತಾ ಇದ್ರು. ಏನು ಕೇಳ್ಕೊತಿದ್ರು ಅಂತ ಕೇಳಿದ್ರೆ ನಂಗೆ ಹೇಳಿಲ್ಲ, ಬಟ್ ಅವ್ರು ಕೇಳ್ಕೊಂಡಿದ್ದೆಲ್ಲ ಆಗಲಿ ದೇವ್ರೆ. ದೇವಸ್ಥಾನದೊಳಗಡೆ ಎಷ್ಟು ತಣ್ಣಗಿತ್ತು, ಪ್ರಶಾಂತವಾಗಿತ್ತು ಅಂದರೆ
ನಮಗೆ ಒಂಥರ ನೆಮ್ಮದಿ ಸಿಗೋ ಜಾಗ ದೇವಸ್ಥಾನನೇ. ಅದರಲ್ಲೂ ಅಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಫಾರಿನರ್ಸ್ ಇಲ್ಲಿಗೆ ಬಂದು ಮೆಡಿಟೇಷನ್ ಮಾಡ್ತಾರೆ. ಅಷ್ಟು ಫೇಮಸ್, ಅಷ್ಟು ಪ್ರಶಾಂತವಾದ ಜಾಗ ಹಳೇಬೀಡಿನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ನೋಡೋಣ ಅಂತ ಬಂದ್ರೆ ಸರಿಯಾಗಿ ಗಾಳಿ ಆಡ್ತಾ ಇದೆ. ಇಲ್ಲಿ ನೋಡ್ರಿ ಇವರಿಬ್ರು ಇಲ್ಲಿ ಫುಲ್ ಗ್ರೀನರಿ ಸಕ್ಕದಾಗಿದೆ. ಬಟ್ ಗಾಳಿ ನಮ್ಮನ್ನೇ ಹೊತ್ಕೊಂಡು ಹೋಗಂಗ್ ಬರ್ತಿದೆ. ನಾನು ಯಾರಾದ್ರೆ ಏನ್ ಮಾಡ್ತೀಯ ಪಾಪ? ಬರೀ ಸುಳ್ಳು ಗಾಳಿ ಬರ್ತಿದೆ, ಗಾಳಿ ಬರ್ತಿದೆ. ನಾನು ಕಂಟೆಂಟ್ ಅದಕ್ಕೆ ಮಾಡಲ್ಲ. ಈಗ ಬರ್ತಿಲ್ಲ, ಅವಾಗ್ಲೇ ಎದ್ದಾಗ ಗಾಳಿ ಬರ್ಲಿಲ್ವಾ? ಗಾಳಿ ಬರ್ಲಿಲ್ವಾ ಹೇಳು? ಹೊತ್ಕೊಂಡು ಹೋತಲ್ಲ ನಿನ್ನ, ನಾವು ಅಲ್ಲಿಗೆ ಬಂದು ಈಗ ನೀನು ಹೊತ್ಕೊಂಡು ಬಂದ್ರೆ ಜಾಗಕ್ಕೆ. ಏನ್ ಚೆನ್ನಾಗಿ ಮೇಂಟೈನ್ ಮಾಡಿ. 2 ಊಟ ಕಂಡ್ರೆ ಸಾಕು. ಸೊ ಇದು ಮೇಂಟೈನ್ ಮಾಡ್ತಿರೋದು ಯುನೆಸ್ಕೋ ಅವರು, ಅದಕ್ಕೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗುಡ್. ನಾವು ದೇವಸ್ಥಾನ ಮುಗಿಸಿ ಊಟ ಮಾಡಕ್ಕೆ ಬಂದ್ವಿ. ಊಟ ಮಾಡೋಕ್ಕೆ ಒಂದು ಹೋಟ್ಲಿಗೆ ಬಂದ್ವಿ, ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಹೋಟ್ಲು. ಇಲ್ಲಿ ಒಂದು ತೊಟ್ಲಿಟ್ಟಿದ್ದಾರೆ, ಅದ್ರ ಜೊತೆ ಹಿಂದೆ ವೀಣೆ ಇಟ್ಟಿದ್ದಾರೆ. ಎಂಬೆನ್ಸ್ ಕೂಡ ಸಕ್ಕತ್ತಾಗಿದೆ. ವುಡ್ ಚೇರ್. ಅದ್ರ ಜೊತೆ ಮೇನ್ ಏನಂದ್ರೆ ಇಲ್ಲಿ ತೊಟ್ಟಿ ಮನೆ ಮಾಡಿದ್ದಾರೆ. ಇಲ್ಲಿ ದಿಸ್ ಇಸ್ ವೆರಿ ಪ್ರೆಟಿ. ಜಾಗ ಒಂಥರ ಪಾಸಿಟಿವ್ ಆಗಿದೆ, ಪ್ರಶಾಂತವಾಗಿದೆ, ಡೀಟೇಲ್ಡ್ ಆಗಿದೆ, ನೋಡಕ್ ಸಕ್ಕತ್ತಾಗಿದೆ. ಹೋಳಿಗೆ ಊಟ ನೋಡ್ತೀನಿ. ಅಪ್ಪ ಉಂಗ್ರ ಕಂಡಿತೆ ಚೆನ್ನಾಗಿದೆ. ನಮ್ದು ಕುಮಾರನಹಳ್ಳಿ. ಕೊಮರ್ನಳ್ಳಿ ನೆನಪಿದ್ದಾರೆ ನಮ್ಗೆ. ಇವ್ರು ಕುಮಾರನಹಳ್ಳಿ ಅವರು. ಅವ್ರು ಕೊಮರ್ನಳ್ಳಿ ಅವರೇ. ನಿಮ್ದು ಯಾವ ಊರು? ನಮ್ದು ಬಾಣವರ. ಬಾಣವರ ಹತ್ರ ನಾವು ಫುಲ್ ಎಲೆ ತುಂಬಬೇಕು. ಫಸ್ಟ್ ತಿನ್ಬಿಡೋದಂತೆ, ತಿಂದ್ಬಿಡೋದು ಒಟ್ಟು.